ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಮಿಂಚು ಜೊತೆ ಭೂಮಿಕಾ ಮತ್ತು ಅಪ್ಪುನ ಕೂಡ ಹಾಗೆ ಕಾರಲ್ಲಿ ಒಟ್ಟಾರೆ ಕರ್ಕೊಂಡು ಬರ್ತಾರೆ. ಭೂಮಿಕಾ ಅವರು ಥ್ಯಾಂಕ್ಸ್ ಅಂತ ಹೇಳಿ ಅಪ್ಪುನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಲಿಂಗಣ್ಣ ಅವ್ರ ಅಂಗಡಿ ಹತ್ರ ಎಲ್ಲರೂ ಕೂಡ ಕೂತಿರ್ತಾರೆ. ಆಗ ಲಿಂಗಣ್ಣ, ಅಂಕಲ್ ನಾನು ಹೇಳಿಲ್ವಾ, ಗೌತಮ್ ಸರ್ ಬೆಳಗ್ಗೆ ಟೀಚರ್ನ ಕರ್ಕೊಂಡು ಹೋದ್ರು ಮತ್ತು ಇವಾಗ ಡ್ರಾಪ್ ಮಾಡಿದ್ದಾರೆ, ಇಲ್ಲೇನೋ ನಡೀತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ತಾತ, ನೀನು ಯಾಕೋ ತಲೆ ಕೆಡಿಸ್ಕೊತೀಯ, ಗೌತಮ್ನೇ ಕರೆದು ಕೇಳ್ತೀನಿ ಇರು ಅಂತ ಹೇಳ್ತಾರೆ. ಆಗ ಲಿಂಗಣ್ಣ, ಬೇಡ ಅಂಕಲ್, ಗೌತಮ್ ಸರ್ ಬೇಜಾರು ಮಾಡ್ಕೊತಾರೆ, ಮತ್ತು ನನ್ನ ಜೊತೆ ಮೊದಲಿಂದ ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ, ಇವಾಗ ಇದನ್ನು ಕೇಳಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಆಗ ತಾತ, ಪರವಾಗಿಲ್ಲ ಸುಮ್ಮನಿರೋ, ಗೌತಮ್ ಒಂದು ನಿಮಿಷ ಬಾಪ್ಪ ಇಲ್ಲಿ ಅಂತ ಹೇಳ್ತಾರೆ. ಏನಣ್ಣ ಕರೆದಿದ್ದು ಅಂತ ಗೌತಮ್ ಕೇಳ್ತಾರೆ. ಏನಿಲ್ಲಪ್ಪ, ಇವತ್ತು ನಿನಗೆ ಯಾವುದು ಟ್ರಿಪ್ ಇರಲಿಲ್ವಾ ಅಂತ ತಾತ ಕೇಳ್ತಾರೆ. ಇಲ್ಲಣ್ಣ, ಯಾವುದು ಇರಲಿಲ್ಲ ಅಂತ ಗೌತಮ್ ಹೇಳ್ತಾರೆ. ಆಗ ತಾತ, ಅದು ಸರಿ, ಇವತ್ತು ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಟೀಚರ್ನ ಕೂಡ ಕರ್ಕೊಂಡು ಹೋದಾಗಿತ್ತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನಿಲ್ಲಣ್ಣ, ಇಷ್ಟು ದಿನ ಒಬ್ಬನೇ ಇದ್ದೆ, ಎಲ್ಲಿಗೆ ಬೇಕಾದರೂ ಟ್ರಿಪ್ ಹೋಗ್ತಿದ್ದೆ, ಆದರೆ ಇವಾಗ ಮಗು ಬಂದಿದೆ ಅಲ್ವಾ, ಇವಳು ನಮ್ಮ ಮನೇಲಿ ಒಬ್ಬಳನ್ನೇ ಬಿಟ್ಟು ನನ್ನ ಟ್ರಿಪ್ ಹೋಗೋಕ್ಕಾಗೋದಿಲ್ಲ, ಇವಳಿಗೂ ಕೂಡ ಬೇಜಾರಾಗಿದೆ, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಇವ್ರ ಸ್ಕೂಲಲ್ಲೇ ನನಗೆ ಕೆಲಸ ಸಿಕ್ತು. ಅಂದರೆ ನನ್ನ ಗಾಡಿನ ಸ್ಕೂಲ್ಗೆ ಲಿಂಕ್ ಮಾಡಿದ್ದೀನಿ, ಪ್ರತಿದಿನ ಟೀಚರ್ನ ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಬರಬೇಕು, ಹಾಗೆ ಮಕ್ಕಳು ಕೂಡ ಒಂದೇ ಸ್ಕೂಲಲ್ಲಿ ಓದ್ತಿದ್ದಾರೆ ಅಲ್ವಾ, ಅದಕ್ಕೆ ಎಲ್ಲರೂ ಜೊತೆಲೇ ಹೋಗ್ತೀವಿ, ಜೊತೆಲೇ ಬರ್ತೀವಿ ಅಂತ ಹೇಳ್ತಾರೆ. ಆಗ ತಾತ, ಹೌದಾ, ಕೇಳಿಸ್ಕೊಂಡೇನೋ ಲಿಂಗಣ್ಣ, ನೀನು ಸುಮ್ಮನೆ ಏನೇನೋ ಹೇಳ್ತಿದ್ದಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನೀನೇನು ಹೇಳಿದೆ ಲಿಂಗಣ್ಣ ಅಂತ ಕೇಳ್ತಾರೆ. ಏನಿಲ್ಲ ಸರ್ ಅಂತ ಲಿಂಗಣ್ಣ ಹೇಳ್ತಾರೆ. ಆಗ ತಾತ, ಅವನೇನಪ್ಪ ಹೇಳ್ತಾನೆ, ನಾನೇ ಹೇಳ್ತೀನಿ ಕೇಳು, ನೀವಿಬ್ಬರು ಜೊತೆಲೇ ಹೋಗಿದ್ದ ನೋಡಿ, ಇವರಿಬ್ರಿಗೂ ಮುಂಚೆನೇ ಪರಿಚಯ ಇರಬೇಕು ಅಂತ ಲಿಂಗಣ್ಣ ಹೇಳ್ತಿದ್ದ. ಇವನು ಹೀಗೇನಪ್ಪ, ವಟಾರದಲ್ಲಿರೋ ಪ್ರತಿಯೊಬ್ಬರ ಮೇಲೂ ಏನಾದರೂ ಒಂದು ಕಾಮೆಂಟ್ಸ್ ಮಾಡ್ತಾನೆ ಇರ್ತಾನೆ, ಮತ್ತು ನಾನು ಈ ರೀತಿ ಹೇಳಿದೆ ಅಂತ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಪರವಾಗಿಲ್ಲ ಬಿಡಿ ಅಣ್ಣ, ಅಷ್ಟಕ್ಕೂ ಲಿಂಗಣ್ಣ ಹೇಳಿರೋದ್ರಲ್ಲಿ ಅರ್ಧ ಸರಿ ಅರ್ಧ ತಪ್ಪು ಅಂತ ಹೇಳ್ತಾರೆ. ಆಗ ತಾತ, ಏನಪ್ಪ ಹೀಗೆ ಹೇಳ್ತಿದ್ಯಾ, ಅರ್ಧ ಸರಿ ಅರ್ಧ ತಪ್ಪು ಅಂದರೆ ಏನಪ್ಪ ಅರ್ಥ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಎಷ್ಟೇ ಆದರೂ ನೀವು ಈ ವಟಾರಕ್ಕೆ ಶರ್ಲಾಕ್ ಹೋಮ್ಸ್ ಇದ್ದಂಗಲ್ವಾ, ನೀವೇ ಕಂಡಿಡೀರಿ ಅಂತ ಹೇಳಿ ಮಿಂಚುನ ಕರ್ಕೊಂಡು ಮನೆ ಕಡೆ ಹೋಗ್ತಾರೆ. ಮತ್ತೆ ಇಲ್ಲಿ ಆನಂದ್ ಅವರು ಕಾರಲ್ಲಿ ಮನೆಗೆ ಹೋಗುವಾಗ ಲಕ್ಷ್ಮೀಕಾಂತ್ ಅವರು ಸಡನ್ನಾಗಿ ಅಡ್ಡ ಬರ್ತಾರೆ. ಆಗ ಆನಂದ್ ಕಾರ್ನ ನಿಲ್ಲಿಸಿ ಇಳಿದು ಬಂದು, ಏನು ಅಂಕಲ್ ನೀವು ಈ ರೀತಿ ಮಾಡ್ತಿದ್ದೀರಾ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳಬೇಕಿತ್ತಪ್ಪ, ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ, ಅದಕ್ಕೆ ಈ ರೀತಿ ಮಾಡಿದೆ, ನಾನಿವಾಗ ಮೊದಲಿನ ಥರ ಲಕ್ಕಿ ಲಕ್ಷ್ಮೀಕಾಂತ್ ಅಲ್ಲಪ್ಪ, ಬರೀ ಲಕ್ಷ್ಮೀಕಾಂತ ಬದಲಾಗಿದ್ದೀನಿ, ನನ್ನನ್ನು ನಂಬಪ್ಪ ಅಂತ ಹೇಳ್ತಾರೆ. ಆಗ ಆನಂದರು, ಸುಮ್ಮನಿರೆ ಅಂಕಲ್, ಇಂಥ ನಾಟಕಗಳನ್ನ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ, ನಿನ್ನನ್ನು ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ನನ್ನ ಮಾತನ್ನು ನಂಬಪ್ಪ, ನಾನಿವಾಗ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳ್ತೀನಿ, ಅದನ್ನು ಕೇಳಿದ ಮೇಲೆ ಸರಿನೋ ತಪ್ಪೋ ಅನ್ನೋದನ್ನು ನೀನೇ ಡಿಸೈಡ್ ಮಾಡುವಂತೆ, ನೀನು ನನ್ನನ್ನು ನಂಬಿಲ್ಲ ಅಂದರೂ ಪರವಾಗಿಲ್ಲ, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಹೇಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡು ಆನಂದಪ್ಪ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾರೆ. ಆಗ ಆನಂದವರು, ಸರಿ ಕಾರತ್ತಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಅಲ್ಲಿಂದ ಹೊಡ್ತಾರೆ. ಮತ್ತು ಯಾರು ಇಲ್ದಿರೋ ಜಾಗ ಕರ್ಕೊಂಡು ಬಂದು, ಏನೋ ಮುಖ್ಯವಾದ ವಿಷಯ ಹೇಳ್ತೀನಿ ಅಂದ್ರಲ್ಲ, ಏನದು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ, ಆ ಜಯದೇವ್ ಮಲ್ಲಿ ಭೂಮಿಕಾ ಮತ್ತು ಗೌತಮ್ ಅವ್ರ ಮಕ್ಕಳನ್ನ ಹುಡುಕ್ತಿದ್ದಾನಪ್ಪ ಅಂತ ಹೇಳ್ತಾರೆ. ಆಗ ಆನಂದ್, ಈ ವಿಷಯನ ಇದಕ್ಕೂ ಮುಂಚೆನೇ ಹೇಳಿದ್ದೀರಲ್ವಾ, ಬೇರೆ ಏನಾದರೂ ಇದ್ದರೆ ಹೇಳಿ ಅಂತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಇದೇ ವಿಷಯದ ಬಗ್ಗೆ ನಿನ್ನೆ ಮನೆಯಲ್ಲಿ ಒಂದು ಘಟನೆ ನಡೀತಪ್ಪ, ಆ ಜಯದೇವ್ ಕಡೆ ಹುಡುಗರು ಮಲ್ಲಿನ ಮಾರ್ಕೆಟಲ್ಲಿ ಅಕಸ್ಮಾತಾಗಿ ನೋಡಿದ್ರಂತೆ, ಹಾಗಂತ ಜಯದೇವ್ಗೆ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಆನಂದ್ ಅವ್ರಿಗೆ ಗಾಬರಿ ಆಗುತ್ತೆ. ಅಂದರೆ ಮಲ್ಲಿ ಇಲ್ಲೇ ಇದ್ದಾಳೆ ಅಂತ ಆಯಿತು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಹೌದಪ್ಪ, ನಾನು ಜಯದೇವ್ ಮತ್ತು ಹುಡುಗರು ಎಲ್ಲರೂ ಕೂಡ ಮಾರ್ಕೆಟ್ಗೆ ಮಲ್ಲಿನ ಹುಡುಕಬೇಕು ಅಂತಲೇ ನಿನ್ನೆ ಹೋಗಿದ್ವಿ, ಅಚಾನಕ್ಕಾಗಿ ನಾನು ಮಲ್ಲಿನ ನೋಡಿದ್ನಪ್ಪ, ಮತ್ತು ರೌಡಿಗಳನ್ನ ಜಯದೇವ್ನ ಬೇರೆ ಕಡೆ ಕಳಿಸಿ ನಾನು ಮಲ್ಲಿ ಹತ್ರ ಮಾತಾಡಬೇಕು ಅಂತ ಹೋದೆ, ಆದರೆ ನಿನ್ನಂಗೆ ಅವಳು ಕೂಡ ನನ್ನನ್ನು ನಂಬದೆ ಅಲ್ಲಿಂದ ಓಡೋದ್ಲಪ್ಪ, ಕೊನೆಗೂ ಮಲ್ಲಿನ ನನ್ನ ಕೈಲಿ ಮಾತಾಡ್ಸೋಕ್ಕೆ ಆಗಿಲ್ಲ, ಹೇಗಿದ್ರು ನಿನಗೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿದೆ ಅಲ್ವಾ, ಹೇಗಾದರೂ ಮಾಡಿ ಈ ವಿಷಯನ ಅವ್ರಿಗೆ ತಿಳಿಸಿ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳಪ್ಪ ಅಂತಾರೆ. ಆಗ ಆನಂದ್, ಏನು ಮಾಡಲಿ ಅಂಕಲ್, ಅವ್ರು ಎಲ್ಲಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಟ್ಲೀಸ್ಟ್ ಗೌತಮ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿದೆ ಅಲ್ವಾ, ಗೌತಮ್ಗಾದರೂ ಈ ವಿಷಯನ ಮುಟ್ಟಿಸು, ಅವನೇ ಭೂಮಿಕಾ ಮಲ್ಲಿ ಮತ್ತು ಮಗುನ ಕಾಪಾಡ್ತಾನೆ. ಇನ್ನೊಂದು ವಿಷಯನಪ್ಪ, 600 ಕೋಟಿ ಸಾಲ ಮಾಡಿದ್ದಾನೆ ಗೊತ್ತಾ ಜಯದೇವ್, ಅದಕ್ಕೋಸ್ಕರ ಗೌತಮ್ ಬೆನ್ನಿಂದೆ ಬಿದ್ದಿದ್ದಾನೆ, ಜಯದೇವಿಂದ ಗೌತಮ್ಗೂ ಕೂಡ ಅಪಾಯ ಇದೆ, ಏನಾದರೂ ಮಾಡಿ
ಅವನನ್ನು ಜಾಗ್ರತೆಯಿಂದ ಇರೋಕ್ಕೆ ಹೇಳಪ್ಪ ಅಂತ ಹೇಳ್ತಾರೆ. ಆಗ ಆನಂದ್ ಅವ್ರಿಗೆ ಸಮಾಧಾನ ಆಗುತ್ತೆ. ಅಲ್ಲ ಅಂಕಲ್, ನಿಜವಾಗ್ಲೂ ನೀವು ಬದಲಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್, ಅಲ್ಲಪ್ಪ ಆನಂದಪ್ಪ, ನಾನು ನನ್ನ ಸಾಚಾತನನ ಹೇಗೆ ಪ್ರೂವ್ ಮಾಡ್ಕೊಳ್ಳಿ? ಆಂಜನೇಯ ಎದೆ ಬಗ್ದು ಅವ್ನ ಮನಸ್ಸಲ್ಲಿರೋದನ್ನ ತೋರಿಸ್ತಾ ಗೊತ್ತಾ? ಆ ರೀತಿ ತೋರ್ಸೋಕ್ಕೆ ನಾನು ಮನುಷ್ಯನಪ್ಪ. ಅದು ಅಲ್ಲದೆ ಇದೆಲ್ಲ ಹೇಳೋದ್ರಿಂದ ನನಗೆ ಏನು ತಾನೇ ಪ್ರಯೋಜನ ಆಗುತ್ತೆ? ನನಗಿದರಲ್ಲಿ ಸ್ವಲ್ಪ ಕೂಡ ಸ್ವಾರ್ಥ ಇಲ್ಲ. ಇಷ್ಟು ದಿನ ತಂಗಿ ಮಕ್ಕಳು ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ. ಆದರೆ ಅವ್ರು ನನಗೆ ಅಂತ ಏನಪ್ಪ ಮಾಡಿದ್ರು? ಟಾಯ್ಲೆಟಲ್ಲಿ ಯೂಸ್ ಮಾಡೋ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿಕೊಂಡು ನನ್ನನ್ನು ಬಿಸಾಕ್ಬಿಟ್ರು. 5 ವರ್ಷ ಜೈಲಲ್ಲಿದ್ದೆ. ನನಗೆ ಬೇಲೇ ಸಿಗಲಿಲ್ಲಪ್ಪ. ಯಾಕೆ ಅಂತಂದರೆ ನನಗೆ ಬೇಲ್ ಕೊಡಿಸ್ಬೇಕು ಅಂತ ಅವ್ರು ಯಾರೂ ಪ್ರಯತ್ನನೇ ಪಡಲಿಲ್ಲ. ನಾನು ಏನು ಕೇಳದೆ ಹೋದರೂ ಕೂಡ ಗೌತಮ್ ನನಗೆ ಬೇಲ್ ಕೊಡಿಸಿದ್ದಾನೆ. ಅಂದರೆ ಅವನಲ್ಲಿರೋ ಒಳ್ಳೆತನನೇ ನನ್ನ ಕೆಟ್ಟತನನ ದೂರ ಮಾಡಿದೆ. ಇನ್ನು ಮುಂದೆ ಆದರೂ ನಾನು ಒಳ್ಳೆಯವನಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು 7 ಜನ್ಮ ಎತ್ತು ಬಂದರೂ ಕೂಡ ಗೌತಮ್ ಋಣನ ನನ್ನ ಕೈಲಿ ತೀರ್ಸೋಕ್ಕಾಗೋದಿಲ್ಲ. ಅದಕ್ಕೆ ಈ ಒಂದು ಪುಟ್ಟು ಅಳಿಲು ಸೇವೆ ಅಷ್ಟೇ. ಒಟ್ಟಿನಲ್ಲಿ ಗೌತಮ್ ಎಲ್ಲೇ ಇದ್ದರೂ ಕೂಡ ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಂಕಲ್, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅಂತ ನನಗೆ ಇವಾಗ ಅರ್ಥ ಆಯಿತು ಅಂಕಲ್. ನೀವೇನು ಚಿಂತೆ ಮಾಡಬೇಡಿ. ನನ್ನ ಗೆಳೆಯ ಮೊದಲಿಗಿಂತ ತುಂಬಾ ಸಂತೋಷವಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಇವಾಗ ಅವನು ಏನು ಮಾಡ್ಕೊಂಡಿದ್ದಾನೆ ಅಂತ ಲಕ್ಷ್ಮೀಕಾಂತ್ ಅವ್ರು ಕೇಳ್ತಾರೆ. ಆಗ ಆನಂದ್, ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂಕಲ್ ಅಂತ ಹೇಳ್ತಾರೆ. ಲಕ್ಷ್ಮೀಕಾಂತ್ ಅವ್ರಿಗೆ ಬೇಜಾರಾಗುತ್ತೆ. ಏನಪ್ಪ ಆನಂದ, ದೊಡ್ಡ ಕಂಪ್ನಿಗೆ ಓನರ್ ಆಗಿದ್ದವನು ಕ್ಯಾಬ್ ಡ್ರೈವರ್ ಅಂತ ಇಷ್ಟೊಂದು ಸಂತೋಷವಾಗಿ ಹೇಳ್ತಿದೆಯಲ್ಲ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಹೌದು ಅಂಕಲ್, ಸಂಸಾರ, ಕುಟುಂಬ, ನೆಂಟ್ರಿಸ್ಟ್ರು ಅಂತ ಯಾವುದೇ ತಲೆನೋವು ಇಲ್ಲದೆ ಗೌತಮ್ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾನೆ. ಟೈಮ್ಗೆ ಊಟ ಮಾಡ್ತಿದ್ದಾನೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ. ಅಲೆಮಾರಿ ಥರ ಆರಾಮಾಗಿ ಓಡಾಡಿಕೊಂಡು ನಮ್ಮ ಕೈಲಿ ಬದುಕೋಕ್ಕಾಗದೇ ಇರೋವಂಥ ಬದುಕನ್ನ ಅವನು ಬದುಕ್ತಿದ್ದಾನೆ ಅಂಕಲ್. ನೀವೇನು ಚಿಂತೆ ಮಾಡಬೇಡಿ. ಆಸ್ತಿ ಅಂತಸ್ತೆಲ್ಲ ಯಾರಿಗೆ ಬೇಕು? ಮನುಷ್ಯ ನೆಮ್ಮದಿಯಾಗಿರೋದು ಅಷ್ಟೇ ಅಲ್ವಾ ಮುಖ್ಯ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತರು, ಹೌದು ಆನಂದ, ನೀನು ಸರಿಯಾಗಿ ಹೇಳಿದ್ಯಾ. ಮನುಷ್ಯ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ನಮ್ಮ ಗೌತಮ್ ಬರೀ ಮನುಷ್ಯ ಅಷ್ಟೇ ಅಲ್ಲ, ದೇವತಾ ಮನುಷ್ಯ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಂಕಲ್, ನೀವು ಬದಲಾಗಿದ್ದೀರಾ ಅಲ್ವಾ? ನಿಮ್ಮನ್ನು ಬಿಡಿಸಿದ್ದಕ್ಕೂ ಸಾರ್ಥಕ ಆಯಿತು. ನೀವೇನು ಚಿಂತೆ ಮಾಡಬೇಡಿ. ನನ್ನ ಗೆಳೆಯ ಸಂತೋಷವಾಗಿ ಇದ್ದಾನೆ ಅಂತ ಹೇಳಿ ಲಕ್ಷ್ಮೀಕಾಂತ್ ಅವ್ರನ್ನ ತಪ್ಕೊತಾರೆ. ಆನಂದ್ ಅವ್ರ ಮಾತು ಕೇಳಿ ಲಕ್ಷ್ಮೀಕಾಂತ್ ಅವ್ರಿಗೂ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಗೌತಮ್ ಅವರು ಸಂಡಿಗೆ ಹಾಕಿ ಮಿಂಚಿಗೆ ತಂದು ಕೊಡ್ತಾರೆ. ಆಗ ಮಿಂಚು, ಇದು ನನಗೆ ಬೇಡ ಪಾಪ, ಆಯ್ಲಿ ಇದೆ ಅಂತ ಹೇಳ್ತಾಳೆ. ಆಗ ಗೌತಮ್, ಏನು ಪುಟ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಹೇಳಿದ್ರೆ ಹೇಗೆ? ತಿನ್ನು, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಮಿಂಚು ಸಂಡಿಗೆ ತಿಂತಾ ಇರ್ತಾಳೆ. ಅಲ್ಲಿಗೆ ಅಪ್ಪು ಬರ್ತಾನೆ. ಬಾ, ಬೇಕಾ ನಿನಗೂ, ತಗೋ ಅಂತ ಒಂದು ಸಂಡಿಗೆನ ಕೊಡೋದಕ್ಕೆ ಹೋಗ್ತಾಳೆ. ಆಗ ಪುನನ್ಗೆ ಅದು ಬೇಡ, ಇದು ಸಾಕು ಅಂತ ಪ್ಲೇಟ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಆಗ ಗೌತಮರು, ಏನಾಯ್ತು ಪುಟ ಅಂತ ಕೇಳ್ತಾರೆ. ಪಾಪ ಡುಮ್ಮ ಬಂದು ಪ್ಲೇಟ್ನ ತಗೊಂಡು ಹೋದ ಪಾಪ ಅಂತ ಹೇಳ್ತಾರೆ. ಹೋದ್ರೆ ಹೋಗ್ಲಿ ಬಿಡು, ನಾನು ನಿನಗೆ ಬೇರೆ ಮಾಡಿಕೊಡ್ತೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ಮಿಂಚು, ಇಲ್ಲ ಪಾಪ, ನನಗೆ ಅದೇ ಬೇಕು ಅಂತ ಹೇಳ್ತಾಳೆ. ಬೇಡ ಕಂದ, ಇಲ್ಲಿ ಇಷ್ಟೊಂದೆಲ್ಲ ಸಂಡಿಗೆ ಇದೆಯಲ್ಲ, ನಾನೇ ಅದನ್ನು ರೆಡಿ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ ಗೌತಮ್ ಹೇಳ್ತಾರೆ. ಆಗ ಆನಂದ್ ಅವ್ರು ಅಲ್ಲಿಗೆ ಬರ್ತಾರೆ. ಮತ್ತು ಏನಾಯ್ತು ಗೆಳೆಯ ಅಂತ ಕೇಳ್ತಾರೆ. ಏನಿಲ್ಲಪ್ಪ, ಮಕ್ಕಳ ಕತೆ ಇದ್ದಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಪಪ್ಪ, ನಾನೋಗಿ ಪ್ಲೇಟ್ ಆದರೂ ತೊಗೊಂಡು ಬರ್ತೀನಿ ಅಂತ ಮಿಂಚು ಹೇಳ್ತಾಳೆ. ಬೇಡ ಕಂದ, ಆಮೇಲೆ ತೊಂದರೆ ಆಯಿತು ಬಿಡು ಅಂತ ಗೌತಮ್ ಹೇಳ್ತಾರೆ. ಇಲ್ಲ ಪಾಪ, ನನಗದು ಬೇಕೇ ಬೇಕು ಅಂತ ಹೇಳಿ ಮಿಂಚು ಅಲ್ಲಿಂದ ಹೋಗ್ತಾಳೆ. ಆಗ ಆನಂದ್, ಗೆಳೆಯ, ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಯ್ತಾ ನಿನಗೆ ಅಂತ ಕೇಳ್ತಾರೆ. ಮತ್ತು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲಪ್ಪ, ಸಂಡಿಗೆ ಆಗ್ತಾಯಿದ್ದೆ ಅಷ್ಟೇ ಅಂತ ಗೌತಮ್ ಹೇಳ್ತಾರೆ. ಆಗ ಗೌತಮ್ ಅವರು, ಮತ್ತೆ ಏನು ವಿಷಯ ಇಲ್ಲಿ ತನಕ ಬಂದಿದ್ಯಾ ಅಂತ ಕೇಳ್ತಾರೆ. ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ನಿಮ್ಮ ಮಾವ ಶಕುನಿ ಲಕ್ಷ್ಮೀಕಾಂತ್ ಅವ್ರು ಇದ್ದಾರಲ್ಲ, ಅವರು ಬದಲಾಗಿದ್ದಾರೆ ಕಣೋ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಅವ್ರು ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೌತಮ್ ಹೇಳ್ತಾರೆ. ಇಲ್ಲ ಗೆಳೆಯ, ಅವ್ರು ಇದಕ್ಕಿಂತ ಮುಂಚೆ ಬತ್ತಿ ಇಡೋ ಕೆಲಸ ಮಾಡ್ತಿದ್ರು, ಈಗ ಮೆಸೆಂಜರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ಅಂತ ಗೌತಮ್ ಕೇಳ್ತಾರೆ. ಆಗ ಆನಂದ್, ಹೌದು ಗೆಳೆಯ, ಅವ್ರು ಹೇಳಿದ ಕೇಳಿ ನನಗೂ ನಂಬಕ್ಕಾಗಲಿಲ್ಲ, ಅವರು ಬದಲಾಗಿದ್ದಾರೆ, ಅವರಿಂದ ನಮಗೆ ಉಪಯೋಗ ಆಗುತ್ತೆ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಅಂಥದ್ದು ಏನಾಯಿತು ಅಂತ ಗೌತಮ್ ಕೇಳ್ತಾರೆ. ಮಲ್ಲಿನ ಹೊಯ್ಸಳ ಸರ್ಕಲಲ್ಲಿ ಅವರು ನೋಡಿದ್ರಂತೆ ಅಂತ ಹೇಳ್ತಾರೆ. ನೋಡಿದ್ರೆ ನೋಡಲಿ ಬಿಡು, ಅದರಲ್ಲಿ ಏನಿದೆ ತಪ್ಪು ಅಂತ ಗೌತಮ್ ಕೇಳ್ತಾರೆ. ಅಷ್ಟೇ ಅಲ್ಲ, ಆ ಕೇಳಿ ಜಯದೇವಿದನಲ್ಲ, ನಿನ್ನ ಮತ್ತು ಅತ್ತಿಗೆನ ಹುಡುಕಿಸ್ತಾ ಇದ್ದಾನಂತೆ. ಅವರು ಯಾವಾಗ ಬೇಕಿದ್ರು ನಿಮ್ಮ ಹತ್ರ ಬರ್ಬೋದು, ನೀನು ಯಾವುದಕ್ಕೂ ಹುಷಾರಾಗಿರು ಗೆಳೆಯ ಅಂತ ಹೇಳ್ತಾರೆ. ಏನೋ ಹೇಳ್ತಿದ್ಯಾ? ನಾನು ಯಾಕೆ ಅವ್ರಿಗೆ ಹೆದರ್ಕೋಬೇಕು? ಅವ್ರಿಗೆ ಏನು ಬೇಕೋ ಅದನ್ನು ಈಗಾಗಲೇ ನಾನು ಕೊಟ್ಟಿದ್ದೀನಲ್ಲ ಅಂತ ಗೌತಮ್ ಹೇಳ್ತಾರೆ. ಆಗ ಆನಂದ್, ಗೆಳೆಯ, ಅವರೆಂಥ ಕ್ರಿಮಿನಲ್ಸ್ ಅಂತ ನಿನಗೆ ಗೊತ್ತಿದೆ ತಾನೆ, ಅವ್ರ ತಲೆಯಲ್ಲಿ ಏನು ನೋಡ್ತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೀನು ಹುಷಾರಾಗಿರೋ ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಏನೂ ಆಗಲ್ಲ ಬಿಡೋ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಗೌತಮ್ ಹೇಳ್ತಾರೆ. ಇಲ್ಲ ಗೆಳೆಯ,
ಅವ್ರನ್ನ ನಂಬಕ್ಕಾಗಲ್ಲ. ನಿನ್ನ ಮತ್ತು ಅತ್ತಿಗೆ ನೆಮ್ಮದಿ ಹಾಳು ಮಾಡೋದೇ ಅವ್ರ ಉದ್ದೇಶ. ನನಗೋಸ್ಕರ ನೀನು ಹುಷಾರಾಗಿರೋ ಅಂತ ಹೇಳ್ತಾರೆ. ಆಯಿತು ಬಿಡಪ್ಪ, ನಿನಗೋಸ್ಕರ ಆದರೂ ನಾನು ಹುಷಾರಾಗಿರ್ತೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ನಾನು ಥ್ಯಾಂಕ್ಸ್ ಗೆಳೆಯ, ನನ್ನ ಮಾತನ್ನು ಕೇಳ್ತೀನಿ ಅಂತ ಹೇಳಿದ್ದಕ್ಕೆ ಅಂತ ಹೇಳ್ತಾರೆ. ಆಗ ಗೌತಮ್, ನಾನು ಯಾವಾಗಲೂ ನಿನ್ನ ಮಾತನ್ನು ಕೇಳ್ತೀನಿ, ಆದರೆ ನೀನೇ ನನ್ನ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಈಗ ನಾನೇನು ಅಂಥದ್ದು ಮಾಡಿದೆ, ನೀನು ಏನಾದರೂ ಹೇಳೋ, ಅದನ್ನು ನಾನು ಕೇಳಿಲ್ಲ ಅಂದರೆ ಆಗ ಮಾತಾಡೋ ಅಂತ ಆನಂದ್ ಹೇಳ್ತಾರೆ. ಏನಿಲ್ಲ, ಸಣ್ಣಗೆ ಹಾಕ್ಕೊಡ್ತೀನಿ, ತಿನ್ನು ಬಾ ಅಂತ ಗೌತಮ್ ಹೇಳ್ತಾರೆ. ಆನಂದ್ ಅವರು ನಗ್ತಾ ಇರ್ತಾರೆ. ಮತ್ತು JD ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ದಿಯಾ ಬರ್ತಾರೆ. ಜೈ, ಇತ್ತೀಚೆಗೆ ನೀವು ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದೀರಾ, ಒಳ್ಳೆ ಅನಿಮಲ್ ಥರ ಬಿಹೇವ್ ಮಾಡ್ತಾ ಇದ್ದೀರಾ. ನಿಮ್ಮ ಹಳೆ ಹೆಂಡ್ತಿನ ನೋಡಿದ್ರೆ ಸಾಕು, ನೀವು ತುಂಬ ವಿಚಿತ್ರವಾಗಿ ಆಡ್ತೀರಾ. ಈಗಲೂ ನಿಮ್ಮ ಮನಸ್ಸಲ್ಲಿ ಅವಳೇ ಇದ್ದಾಳೆ ತಾನೇ. ಜೈ, ಅವಳೇನಾದರೂ ಈ ಮನೆಗೆ ಬಂದರೆ ನಮ್ಮ ಸಂಬಂಧ ಹಾಳಾಗುತ್ತೆ. 5 ವರ್ಷದಿಂದ ನಾವು ಎಷ್ಟು ಖುಷಿಯಾಗಿದ್ವಿ, ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾರೆ. ಬೇಬಿ, ಅದಾಗಲ್ಲ ಅಂತ JD ಏನೋ ಹೇಳಕ್ಕೆ ಹೋಗ್ತಾರೆ. ನೋಡಿ, ನನಗೂ ಬುದ್ಧಿ ಇದೆ, ನನಗೂ ಎಲ್ಲ ಅರ್ಥ ಆಗುತ್ತೆ. ಅವಳೇನಾದರೂ ಈ ಮನೆಗೆ ಬಂದರೆ ನಮ್ಮ ಸಂಬಂಧ ಹಾಳಾಗುತ್ತೆ, ಇದೆಲ್ಲ ಬೇಕಾ? ನಮ್ಮ ಪಾಡಿಗೆ ನಾವಿದ್ರೆ ಆಗಲ್ವಾ ಅಂತ ಹೇಳ್ತಾರೆ. ಆಗ JD, ಬೇಬಿ ಏನು ಮಾತಾಡ್ತಿದ್ಯಾ ನೀನು? ಅರ್ಥ ಇಲ್ಲದೆ ಸುಮ್ಮನೆ ಮಾತಾಡ್ತಿದ್ಯಾ. ನಾನು ಯಾಕೆ ಅವಳ ಹಿಂದೆ ಬಿದ್ದಿದ್ದೀನಿ ಹೇಳು? ಅವಳನ್ನ ಕರ್ಕೊಂಡು ಬಂದು ಸಂಸಾರ ಮಾಡೋದಕ್ಕಲ್ಲ, ಅವಳಿಂದ ನಾನು ಸೈನ್ ಮಾಡಿಸ್ಕೋಬೇಕು, ಅದಕ್ಕೋಸ್ಕರ ಅವಳು ಹಿಂದೆ ಬಿದ್ದಿದ್ದೀನಿ. ಅವಳು ಸಿಕ್ಕಿದ ಮೇಲೆ ಅವಳಿಂದ ಸೈನ್ ಮಾಡಿಸ್ಕೊಂಡು ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ, ಅಷ್ಟೇ ನನ್ನ ಉದ್ದೇಶ ಇರೋದು. ನೀನು ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಆಗ ದಿಯಾ, ಇಲ್ಲ ಜೈ, ಈಗ ನಾನು ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಎಷ್ಟೇ ಆದರೂ ಕಟ್ಕೊಂಡು ಹೆಂಡ್ತಿಗೆ ಕೈ ಕೊಟ್ಟವ್ರಲ್ವಾ, ಇನ್ನು ನನಗೆ ಯಾವಾಗ ಬೇಕಿದ್ರೂ ಕೈ ಕೊಡ್ತೀರಾ? ಅಷ್ಟರಲ್ಲಿ ನನಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಶಕುಂತಲಾ ಅವರು ಕ್ಲಬ್ಬಿಂದ ಮನೆಗೆ ಬರ್ತಾರೆ. ಸೋತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅವ್ರಿಗೊಂದು ಫೋನ್ ಬರುತ್ತೆ. ಮತ್ತೆ ಇವ್ರು ಯಾವಾಗ ಸೆಟಲ್ ಮಾಡ್ತೀಯ ಅಂತ ಫೋನ್ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದೇ ಒಂದು ಕಾರ್ಡಿಂದ ಎಲ್ಲ ಹಾಳಾಯಿತು ಅಂತ ಬೈಕೋತಾ ಇರ್ತಾರೆ. ಅಲ್ಲಿಗೆ JD ಮತ್ತು ದಿಯಾ ಬರ್ತಾರೆ. ಮಾಮ್, ಏನಾಯಿತು? ಅರ್ಥ ಆಯಿತು ಬಿಡು, ಎಷ್ಟು ಸೋತೆ ಅಂತ ಕೇಳ್ತಾರೆ. ಏನಿಲ್ಲ ಜೈ, ಕಳೆದ ಬಾರಿಗಿಂತ ಕಡಿಮೆನೆ, ಜಸ್ಟ್ 40 lakhs ಅಷ್ಟೇ, ಅದನ್ನು ಪಾರ್ಥನ್ಗೆ ಹೇಳಿ ಸೆಟಲ್ ಮಾಡಿಸ್ಬಿಡು ಅಂತ ಶಕುಂತಲಾ ಅವ್ರು ಹೇಳ್ತಾರೆ. ದಿಯಾಗೆ ಗಾಬರಿ ಆಗುತ್ತೆ. ಅತ್ತೆ, ಏನು ಮಾತಾಡ್ತಿದ್ದೀರಾ? 40 ಲಕ್ಷನ ಕಳ್ಕೊಂಡು ಬಂದಿದ್ದೀರಾ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಮರ್ತೋಗಿದೆಯಾ? ಬ್ಯಾಂಕ್ ಅವರು ಯಾವ ಪ್ರಾಪರ್ಟಿನ ಯಾವಾಗ ಸೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಬಂದಿದ್ದೀರಲ್ಲ, ನಿಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಶಕುಂತಲಾ ಅವ್ರಿಗೆ ಕೋಪ ಬರುತ್ತೆ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಭೂಮಿಕಾ ಈ ಮನೇಲಿ ಇಲ್ಲ ಅಂತೇಳಿ ಅವಳ ಸ್ಥಾನ ತಗೊಳ್ಳೋದಕ್ಕೆ ಹೊರಟಿದ್ಯಾ? ಭೂಮಿಕಾ ಪಾರ್ಟ್ 2 ಆಗೋದಕ್ಕೆ ಹೊರಟಿದ್ಯಾ? ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ. ನಾನು ಲಕ್ಷ ಆದರೂ ಕಳ್ಕೊತೀನಿ, ಕೋಟಿ ಆದರೂ ಕಳ್ಕೊತೀನಿ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನನ್ನ ಮಕ್ಕಳಿದ್ದಾರೆ, ಅವ್ರು ಅದನ್ನೆಲ್ಲ ನೋಡ್ಕೋತಾರೆ. ಇದೆಲ್ಲ ನಿನಗೆ ಯಾಕೆ ಬೇಕು? ಈ ಮನೇಲಿ ನಿನಗೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ ಅನ್ನೋದು ನಿನಗೆ ನೆನಪಿದೆ ತಾನೇ? ಅದು ನಿನಗೆ ನೆನಪಿದ್ರೆ ಅಷ್ಟೇ ಸಾಕು. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. JD ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ದಿಯಾಗೆ ಬೇಜಾರಾಗುತ್ತೆ. ಅಂದರೆ ಇವರಿಗೆಲ್ಲ ನಾನು ಅಂದರೆ ಲೆಕ್ಕನೇ ಇಲ್ವಾ? ನಾನಂದರೆ ಏನು ಅಂದ್ಕೊಂಡಿದ್ದಾರೆ? ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿದ್ರಲ್ವಾ, ಆಯಿತು, ನನ್ನ ದಾರಿ ನಾನು ನೋಡ್ಕೋತೀನಿ, ಚೆನ್ನಾಗೇ ನೋಡ್ಕೋತೀನಿ. ನಿಮ್ಮನ್ನೆಲ್ಲ ಈ ಮನೆಯಿಂದ ಆಚೆ ಹಾಕಿ ನಿಮ್ಮನ್ನೆಲ್ಲ ಬೀದಿ ಪಾಲ್ ಮಾಡಿಲ್ಲ ಅಂದರೆ ನನ್ನ ಹೆಸರು ದಿಯಾನೇ ಅಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಮತ್ತು ಇಲ್ಲಿ ಮಲ್ಲಿ ಲಕ್ಷ್ಮೀಕಾಂತ್ ಅವ್ರು ಸಿಕ್ಕಿದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಕಾವೇರಿ ಬರ್ತಾರೆ. ಮಲ್ಲಿ, ಏನಾಯಿತು, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲ ಅಕ್ಕ, ನಾನು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾವೇರಿ, ಅಂಥದ್ದು ಏನಾಯಿತು ಅಂತ ಕೇಳ್ತಾರೆ. ಮಲ್ಲಿ ಲಕ್ಷ್ಮೀಕಾಂತ್ ಅವರು ಜಯದೇವ್ ಅವರು ಅವ್ರನ್ನ ಹುಡ್ಕೊಂಡು ಬಂದಿದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಏನೀಗ, ನೀನು ಅಲ್ಲಿ ರವೀಶ್ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಕಾವೇರಿ ಕೇಳ್ತಾರೆ. ಆಗ ಮಲ್ಲಿ, ನನಗೂ ಅದೇ ಗೊತ್ತಿಲ್ಲ, ಇಷ್ಟು ದಿನ ನಾವು ಎಲ್ಲಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ, ಹೇಗೋ ನೆಮ್ಮದಿಯಾಗಿ ಬದುಕ್ತಾ ಇದ್ವಿ, ಈಗ ನಾವು ಎಲ್ಲಿದ್ದೀವಿ ಅಂತ ಅವ್ರಿಗೇನಾದರೂ ಗೊತ್ತಾದರೆ ನಾವು ನೆಮ್ಮದಿನೇ ಹಾಳು ಮಾಡಿಬಿಡ್ತಾರೆ ಅಂಥವ್ರವರು ಅಂತ ಮಲ್ಲಿ ಹೇಳ್ತಾರೆ. ಕಾವೇರಿಯನ್ನು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.